ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಆನಿಯನ್ ಮಂಚೂರಿಯನ್ ಮಾಡೋಣ ಅಂತ ಅಂದ್ಕೊಂಡೆ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಈರುಳ್ಳಿ ಹಾಕೊಳ್ಳೋಣ. ಇವಾಗ ಎಷ್ಟು ಜನ ಎಷ್ಟು ಕ್ವಾಂಟಿಟಿ ನೋಡಿ ನೀವು ಹಾಕಬಹುದು. ನಾನು ಒಂದು 6ರಿಂದ 8 ಈರುಳ್ಳಿ ಹಾಕ್ಕೊಂಡಿದ್ದೆ. ಮೀಡಿಯಮ್ ಸೈಜ್ ಇತ್ತು, ಉದ್ದುದು ಕಟ್ ಮಾಡಿದ್ದೆ. ಅದಕ್ಕೆ 2 ಸ್ಪೂನು ಅಂದರೆ ಮೈದಾನೂ ನಾನು ಸಮ ಹಾಕ್ಕೊಂಡಿದ್ದೆ, ಕಾರ್ನ್ಫ್ಲವರು ಸಮ ಹಾಕ್ಕೊಂಡಿದ್ದೆ. 2 ಸ್ಪೂನ್ ಹಾಕಿದ್ದೆ. ಅಕಸ್ಮಾತ್ ನಿಮ್ಗೇನಾದರೂ ಅದು ಉಂಡೆ ಕಟ್ಟೋಕ್ಕಾಗಲ್ಲ ಅಂದರೆ ಇನ್ನೊಂದು ಸ್ಪೂನು ಆ್ಯಡ್ ಮಾಡ್ಕೋಬೋದು. ಮೈದಾನಾದರೂ ಸರಿ, ಕಾರ್ನ್ಫ್ಲವರ್ ಆದರೂ ಸರಿ. ನಿಮಗೆ ಉದ್ದುದು ಕಟ್ ಮಾಡಿ ಸರಿಯಾಗಿ ಇದು ಮಾಡೋಕ್ಕಾಗಲ್ಲ ಅಂದರೆ ಸಣ್ಣನಾದರೂ ಕಟ್ ಮಾಡ್ಕೋಬೋದು. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು. ಖಾರನೂ ಅಷ್ಟೇ, ನೀವೆಷ್ಟು ಇದು ಮಾಡ್ತೀರಾ ಖಾರಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಜಜ್ಜಿಬಿಟ್ಟು ಹಾಕಿದ್ದೆ. ನೀವು ಪೇಸ್ಟ್ ಇದ್ದರೆ ಪೇಸ್ಟ್ ಯೂಸ್ ಮಾಡ್ಬೋದು. ಇವಾಗ ಅಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಜಾಸ್ತಿ ನೀರಾದ್ರೂ ಉಂಡೆ ಕಟ್ಟೋಕ್ಕಾಗಲ್ಲ. ನಿಮ್ಗೆ ಎಷ್ಟು ಉಂಡೆ ಕಟ್ಟೋಕ್ಕೆ ಸಾಧ್ಯನೋ ಅಷ್ಟು ನೀವು ನೀರು ಹಾಕೋಬೋದು. ಅಕಸ್ಮಾತ್ ಒಂದು ಸ್ವಲ್ಪ ನೀರಾಯಿತು ಅಂದರೆ ಅದೇ ಮೈದಾನೋ ಕಾರ್ನ್ಫ್ಲವರು ಏನಾದರೂ ಒಂದು ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಮಿದ್ಕೊಳ್ಳೋಣ. ಹಿಟ್ಟೆಲ್ಲ ಇದಾಗುವಷ್ಟು ಮಿದ್ದಿ. ಆಲ್ರೆಡಿ ನಾನು ಉಂಡೆ ಕಟ್ಕೊಳ್ಳೋಕ್ಕೆ ನೀವು ಬಾಣಲೆಯಲ್ಲಿ ಎಣ್ಣೆನಾದರೂ ಇಡಿ, ಇಲ್ಲಾಂದ್ರೆ ಉಂಡೆ ಕಟ್ಟು ಆದಮೇಲಾದರೂ ಇಡಿ. ಫಸ್ಟ್ ಉಂಡೆ ಕಟ್ಕೊಂಡು ನೀಟಾಗಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನೀವು ಇದಕ್ಕಿಂತ ಸಣ್ಣನಾದರೂ ಹಾಕೋಬೋದು, ಇದಕ್ಕಿಂತ ದಪ್ಪನಾದರೂ ಉಂಡೆ ಮಾಡ್ಕೋಬೋದು. ಇಲ್ಲ ಮೀಡಿಯಮಾಗಿ ಇಷ್ಟ ಇರಲಿ ಅಂತಂದ್ರೂ ಓಕೆ. ಅಂದರೆ ತುಂಬ ದಪ್ಪ ಮಾಡ್ಕೊಬೇಡ್ರಿ, ಯಾಕೆಂದರೆ ಒಳಗಡೆ ಬೆಂದಿರಲ್ಲ, ಅದಕ್ಕೋಸ್ಕರ ಅಷ್ಟೇ. ಇವಾಗ ಇಷ್ಟು ಉಂಡೆ ಮಾಡಿ ಸೈಡಿಗೆಲ್ಲ ಇಟ್ಕೊಂಡಾದ್ಮೇಲೆ ಆಮೇಲೆ ಬಾಣಲಿಲಿ ಎಣ್ಣೆ ಇಡೋಣ. ನಾನೆಲ್ಲ ಉಂಡೆ ಕಟ್ಟಿ ಸೈಡಿಗೆ ಫುಲ್ಲು ಎಲ್ಲ ಪ್ಲೇಟಿಗೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇವಾಗ ನಾನು ಚಿಕ್ಕ ಬಾಣಲಿ ಏನಕ್ಕಪ್ಪ ಇಟ್ಟಿರೋದು ಅಂತಂದರೆ ತಿರ್ಗಾ ಮತ್ತೆ ಆ ಎಣ್ಣೆನ ಕೆಲವೊಂದಕ್ಕೆ ಉಪಯೋಗಿಸೋಕ್ಕಾಗಲ್ಲ ಅಂತಂದ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಯೂಸ್ ಮಾಡ್ಕೊತಾ ಇದ್ದೀನಿ. ಬೇಗನೂ ಆಗೋಗುತ್ತೆ. ಇವಾಗ ಇಷ್ಟು ಸ್ವಲ್ಪ ಎಣ್ಣೆ ಅಂತಂದರೆ ನಾವು ಒಗ್ಗರಣೆಗೆ ಅದಕ್ಕೆ ಖಾಲಿ ತುಂಬ ಎಣ್ಣೆ ಹಾಕಿದ್ರೂ ಬೇಗ ಖಾಲಿ ಆಗೋಲ್ಲ. ಅದಕ್ಕೋಸ್ಕರ ನಾನು ಚಿಕ್ಕ ಬಾಣಲಿ ಇಟ್ಟಿದ್ದೀನಿ ಅಷ್ಟೇ. ಇವಾಗ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅದಕ್ಕೆ ಅಷ್ಟು ಬಿಡೋಣ. ನಾನು ಒಂದು 6ರಿಂದ 7 ಬಿಟ್ಟಿದ್ದೀನಿ. ಅದಾಗದ ಮೇಲೆ ಬರಬೇಕು. ಅಂದರೆ ನಾವೇ ಯಾವಾಗಲೂ ಇದನ್ನು ಕಚ್ಕೊಬಿಡುತ್ತೆ. ಅದು ಬೆಂದಾದಮೇಲೆ ಸಿಮ್ಮಲ್ಲಿ ಮಾಡಿ ಅದು ಬೆಂದಾದಮೇಲೆ ಅದೇ ಮೇಲೆ ಬರುತ್ತೆ. ಆಯಿತಾ? ಬಂದಮೇಲೆ ಎಲ್ಲ ನೀಟಾಗಿ, ಯಾಕೆಂದರೆ ಡಬಲ್ ಫ್ರೈ ಮಾಡಿದ್ರಿಂದ ಒಂದು ಸ್ವಲ್ಪ ಇದಾಯ್ತಿದ್ದಂಗೆ ನೀವು ಎತ್ತಿ ಆಮೇಲೆ ತಿರ್ಗಾ ಮತ್ತೆ ನಾವು ಉಂಡೆಗಳ್ನ ಬಿಡೋಣ. ಇವಾಗ ನೋಡಿ ತಿರ್ಗಾ ಮತ್ತೆ ಇನ್ನೊಂದು ಸಲ ಹಾಕಿದ್ದೀನಿ. ನೀವು ಸ್ವಲ್ಪ ಹೋದಾದ್ಮೇಲೆ ಸ್ಪೂನಲ್ಲಿ ಬೇಕಾದರೆ, ಅಂದರೆ ಕಚ್ಕೊಂಡೈತೆ ಅಂತ ಅನಿಸಿದ್ರೆ ನೀವು ಆ ಸ್ಪೂನಲ್ಲಿ ಇದು ಮಾಡ್ಬೋದು ಅಷ್ಟೇ. ನೋಡಿ ಎಲ್ಲ ನೀಟಾಗಿ ಅದು ಬೆಂದಾದ್ಮೇಲೆ ಮೇಲೆ ಬರುತ್ತೆ. ಇಷ್ಟಾರೆ ಸಾಕು, ಎತ್ತಿಟ್ಕೊಳ್ರಿ. ನಾವು ಡಬಲ್ ಫ್ರೈ ಮಾಡಿದಾಗ ಸರಿ ಹೋಗುತ್ತೆ. ಇದೂ ಅಷ್ಟೇ. ನಾವೆಲ್ಲದೂ ಎಷ್ಟು ಸಲ ಹಾಕಿದ್ದೀನೋ ಅಷ್ಟು ಸಲ ನಾನು ಎತ್ತಿ ಪ್ಲೇಟಿಗೆ ಇಟ್ಕೊಂಡಿದ್ದೀನಿ. ಇವಾಗ ಡಬಲ್ ಫ್ರೈ ಮಾಡಬೇಕಲ್ಲ, ಇನ್ನೊಂದು ಸಲ ನಾನು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ ಸ್ನ್ಯಾಕ್ಸ್ಗೆ ಯಾರಾದರೂ ದಿಢೀರಂತ ಮನೆಗೆ ಬಂದರು, ಕ್ಯಾಬೇಜ್ ಇರಲ್ಲ ಏನಿರಲ್ಲ ಅಂತಂದರೆ ಈರುಳ್ಳಿಯಲ್ಲೇ ಈ ಬೋಂಡ ಬಜ್ಜಿ ಅದೆಲ್ಲ ಮಾಮೂಲಿ ಈ ಥರ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ. ತುಂಬಾ ವೆರೈಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ. ನೋಡಿ ಎಷ್ಟು ಹಾಕಿದ್ದೀನೋ ಅಷ್ಟನ್ನು ನಾವು ಎತ್ತಿಟ್ಕೊಳ್ಳೋಣ ನೀಟಾಗಾದಮೇಲೆ. ನೋಡಿ ಈ ಥರ ಇವಾಗೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ನೋಡಿ ನೀಟಾಗಿದೆ. ಎಲ್ಲ ಗರ್ಗರಿ ಅನಿಸುತ್ತೆ. ನೀವು ಅದೇ ಡ್ರೈ ರೋಸ್ಟೇ ತಿನ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅದನ್ನಾದರೂ ತಿನ್ಬೋದು. ಇವಾಗ ನಾನು ಅದೇ ಬಾಣಲಿ ಹುರ್ಕೊಂಡಿದ್ನಲ್ಲ, ಅದೇ ಬಾಣಲಿಯಿಂದ 1-1.5 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಅದೇ ಎಣ್ಣೆ ಬೆಂದಾದಮೇಲೆ ಈರುಳ್ಳಿ ಹಾಕೋಣ. ಎಣ್ಣೆ ಕಾಯ್ದಾದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಒಂದು ಚಿಕ್ಕ ಹಚ್ಕೊಂಡ್ರೆ ಸಾಕು, ಇಲ್ಲಾಂದರೆ 2 ಚಿಕ್ಕ ಹಚ್ಕೊಳ್ಳೋಣ. ನೋಡಿ ಈ ಥರ. ಆಮೇಲೆ ಶುಂಠಿ ಬೆಳ್ಳುಳ್ಳಿನ ನಾನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ನಾನು ಪೇಸ್ಟ್ ಹಾಕಿಲ್ಲ, ಯಾಕಂದರೆ ಪೇಸ್ಟ್ ಅದಕ್ಕೆ ಹಾಕಿರೋದ್ರಿಂದ ಇದನ್ನು ಸಣ್ಣಗೆ ಹಚ್ಕೊಂಡಿದ್ದೀನಿ. ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ನೀವು ಫ್ರೈ ಮಾಡ್ಕೊಂಡಾದ್ಮೇಲೆ ಆಮೇಲೆ ಹಸಿಮೆಣ್ಸಿನ್ಕಾಯಿ 3 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಆಲ್ರೆಡಿ ಖಾರ ಹಾಕಿದ್ದೀವಿ, ನೀವು ಎಷ್ಟು ನೋಡಿ ಹಾಕಿ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಫ್ರೈ ಆಗಾದ್ಮೇಲೆ ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ. ಏನೇನು ಅಂತಂದರೆ ಸೋಯಾ ಸಾಸು, ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಯಾಕಂದರೆ ಅದಕ್ಕೂ ಉಪ್ಪು ಹಾಕಿದ್ದೀವಿ. ನೋಡಿ ನೀವು ಉಪ್ಪು ಹಾಕಿ. ಈ ಒಗ್ಗರಣೆಗೆ ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ, ನಿಮಗೆ ನೋಡಿ ಹಾಕಿ. ಇವಾಗ ನಾವು ಆ ಉಪ್ಪು ಹಾಕಿದ್ಮೇಲೆ ನೀಟಾಗಿ ತಿರುಗಿಸೋಣ. ಇವಾಗ 1 ಚಿಕ್ಕ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿದ್ದೀನಿ. ಮತ್ತು ರೆಡ್ ಚಿಲ್ಲಿ ಸಾಸು ಹಾಕಿದ್ದೀನಿ 1 ಸ್ಪೂನಷ್ಟು. 1 ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸು ಹಾಕೋಣ. ಆಮೇಲೆ
ಟೊಮೊಟೊ ಕೆಚಪ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ, 1-2-3 ಸ್ಪೂನಷ್ಟು ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ಟೊಮೊಟೊ ಸಾಸ್ ಹಾಕಿದ್ರೇ ಚೆನ್ನಾಗಿರೋದು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ವಿನಿಗರ್ ಹಾಕಿದ್ದೀನಿ ಹುಳಿಗೆ. ಅಕಸ್ಮಾತ್ ವಿನಿಗರ್ ಇಲ್ಲ ಅಂತಂದರೆ ನೀವು ನಿಂಬೆಹಣ್ಣಿನ ರಸ ಏನಾದ್ರೂ ಹಾಕಬಹುದು. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸೋಣ. ಏಕೆಂದರೆ ಹಸಿ ವಾಸನೆ ಎಲ್ಲ ಇದಾಗಬೇಕಲ್ಲ, ಇದೇ ಮಸಾಲೆ ಎಲ್ಲ ನೀಟಾಗಿ ಸೇರಬೇಕು ಮತ್ತು ಅದು ಸ್ಮೆಲ್ಲೆಲ್ಲ ಹೋಗಬೇಕು ಅಂತಂದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಕಾರ್ನ್ಫ್ಲೋರ್ಗೆ 1-2 ಸ್ಪೂನು ಕಾರ್ನ್ಫ್ಲೋರ್ಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಅದು ತಿಕ್ಕಾಗಿ ಬರುತ್ತೆ ಗ್ರೇವಿ. ಅದು ಗೋಬಿಗೆ ನಾವೇನು ಹಾಕಿರ್ತೀವೋ ಅದು ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ ಅಷ್ಟೇ. ಇದು ಚೆನ್ನಾಗಿ ಕುದೀಲಿ. ನೋಡಿ ಕುದೀತಾ ಇದೆ. ಇವಾಗ ನಾವು ಅದೇನು ಹಾಕೊಂಡಿದ್ವಲ್ಲ, ಗೋಬಿ ರೆಡಿ ಮಾಡಿದ್ವಲ್ಲ, ಅದನ್ನು ಆ ಮಸಾಲೆ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮಗಿಲ್ಲ ಇಷ್ಟೊಂದು ಗ್ರೇವಿ ಬೇಡ ಅಂದರೆ ಇನ್ನೂ ಗಟ್ಟಿಗಾಗಬೇಕು ನಮಗೆ ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿಗಾಗುತ್ತೆ. ಅದು ಗಟ್ಟಿಗಾದಮೇಲೆ ನೀವು ಹಾಕೋಬಹುದು. ಒಂದು ಸ್ವಲ್ಪ ಮಸಾಲೆ ಇದ್ರೆ ಚೆನ್ನಾಗಿರುತ್ತಲ್ಲ ಅಂತ ಒಂದು ಸ್ವಲ್ಪ ಇದಾಕಿದ್ದೀನಿ. ಇವಾಗ ಕುದಿಯೋಕ್ಕೆ ಬಿಡೋಣ. ಅಂದರೆ ಜಾಸ್ತಿ ಕುದಿಸ್ಬೇಡ್ರಿ, ಯಾಕೆಂದರೆ ಈರುಳ್ಳಿ ಇದಾಗಿರೋದ್ರಿಂದ ಅದು ಈರುಳ್ಳಿ ಸಖತ್ ಸ್ಮೂತಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೋಡಿ ಇದಾಗಿದೆ. ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಕೊತ್ತಂಬರಿನ ಲೈಟಾಗಿ ಮೇಲೆ ಉದುರಿಸ್ಬಿಟ್ಟು ಇವಾಗ ಸರ್ವ್ ಮಾಡೋಣ. ಒಂದು ಬೌಲ್ಗೆ ನಾನು ತೊಗೊಂಡಿದ್ದೀನಿ ನೋಡಿ ಈ ಥರ. ಇದಕ್ಕೆ ಸರ್ವ್ ಮಾಡಿ ಆರಿದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಗಾಗುತ್ತೆ. ಇವಾಗ ಬಿಸಿಲು ತಿಂದ್ರೇ ಚೆಂದ. ಇದಕ್ಕೆ ನಾವು ನೋಡಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ತುಂಬ ಕ್ರಿಸ್ಪಿಯಾಗೂ ಬಂದಿತ್ತು. ನೀವು ಬೇಕಂದ್ರೆ ಹಂಗೆ ನಾವು ಎಣ್ಣೆಯಲ್ಲಿ ಕರೆದ್ವಲ್ಲ ಹಂಗೇನಾದ್ರು ತಿನ್ಬೋದು. ಹಿಂಗಾದ್ರು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ.